ಮಹಾದೇವನ ವರದಿಂದ ಅಹಂಕಾರದ ಶಿಖರ ಏರಿದ ಭಸ್ಮಾಸುರನ ಕಥೆ ಇದು. ಶಿವನು ಕೊಟ್ಟ ವರ, ನೀನು ಯಾರ ತಲೆಯ ಮೇಲೆ ಕೈಯಿಟ್ಟರೂ ಅವರು ಭಸ್ಮ. ಆದರೆ ದುಷ್ಟಬುದ್ಧಿಯ ಆ ಅಸುರ ಆ ಶಕ್ತಿಯನ್ನು ಶಿವನ ಮೇಲೆಯೇ ಪರೀಕ್ಷಿಸಲು ಹೊರಟ. ಶಿವನೇ ಭಯದಿಂದ ವೈಕುಂಠಕ್ಕೆ ಓಡಿಹೋದ. ಇದು ಅಹಂಕಾರದ ಪರಾಕಾಷ್ಠೆ. ಆಗ ಲೋಕಪಾಲಕ ವಿಷ್ಣು ತನ್ನ ಮಾಯಾ ಶಕ್ತಿಯಿಂದ ಜಗನ್ಮೋಹಿನಿಯ ರೂಪ ತಾಳಿದ. ಮೋಹಿನಿ ಶಿವನನ್ನು ಬೆನ್ನಟ್ಟುತ್ತಿದ್ದ ಭಸ್ಮಾಸುರನ ಮುಂದೆ ನಾಟ್ಯವಾಡಲು ಶುರು ಮಾಡಿದಳು. ಸುಂದರಿ ಮೋಹಿನಿಯ ರೂಪಕ್ಕೆ ಮಾರು ಹೋದ ಅಸುರ ಶಿವನನ್ನು ಮರೆತ. ನೀನು ನನ್ನೊಂದಿಗೆ ವಿವಾಹವಾಗಬೇಕಾದರೆ ನಾನು ಹೇಗೆ ನೃತ್ಯ ಮಾಡುತ್ತೇನೆಯೋ ಹಾಗೆಯೇ ಅನುಸರಿಸು. ಒಂದು ಹೆಜ್ಜೆ ತಪ್ಪಿದರೂ ನಾನು ನಿನ್ನವಳಲ್ಲ ಎಂದು ಮೋಹಿನಿ ಷರತ್ತು ವಿಧಿಸಿದಳು. ಕಾಮದಲ್ಲಿ ಕಣ್ಣು ಕಳೆದುಕೊಂಡ ಭಸ್ಮಾಸುರ ಒಪ್ಪಿದ. ನರ್ತನದ ಮಧ್ಯದಲ್ಲಿ ಮೋಹಿನಿಯು ಒಂದು ನಿರ್ಣಾಯಕ ಭಂಗಿಗೆ ಬಂದಳು. ತನ್ನ ಬಲಗೈಯನ್ನು ತಲೆಯ ಮೇಲೆ ಇರಿಸಿ ನಮಸ್ಕಾರದ ಮುದ್ರೆ ಮಾಡಿದಳು. ಪ್ರೇಮದ ಅಮಲಿನಲ್ಲಿ ಕುರುಡಾಗಿದ್ದ ಭಸ್ಮಾಸುರನು ತಾನು ಪಡೆದ ವರವನ್ನೇ ಮರೆತು ತನ್ನ ಬಲಗೈಯನ್ನು ತನ್ನದೇ ತಲೆಯ ಮೇಲೆ ಇರಿಸಿದ. ತಕ್ಷಣವೇ ಆತನ ದೇಹವು ನೆಲದ ಮೇಲೆ ಉರುಳಿ ಒಂದು ಕ್ಷಣಾರ್ಧದಲ್ಲಿ ಭಸ್ಮವಾದನು. ಅಹಂಕಾರದಿಂದ ಪಡೆದ ಶಕ್ತಿಯು ಹೇಗೆ ಸ್ವನಾಶಕ್ಕೆ ಕಾರಣವಾಯಿತು ಎಂಬುದನ್ನು ನೋಡಿ ಪೂರ್ಣ ಕಥೆಯನ್ನು ವೀಕ್ಷಿಸಲು ಈಗಲೇ ನಮ್ಮ ಚಾನಲ್ಗೆ ಭೇಟಿ ನೀಡಿ.